ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ರವಿ ಕನ್ನಡ ಚಾನಲ್. ಫ್ರೆಂಡ್ಸ್, ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಲ್ಲ. ಸೊ ಇವಾಗ ಫೇಸ್ ವಾಶ್ ಬಂದೆ. ಸೊ ಮೊದಲು ತಲೆ ಎತ್ಕಟ್ಬಿಡ್ತೀನಿ. ಬೆಳಿಗ್ಗೆಯಿಂದ ಪಾಪ ಫುಲ್ಲು ಹುಷಾರಿರಲಿಲ್ಲ. ಸೊ ಹಂಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಬೆಳಿಗ್ಗೆಯಿಂದ ಹಾಸ್ಪಿಟ್ಲ್ ಅದು ಇದು ಅಂದ್ಕೊಂಡ್ರೆ ಓಡಾಡೋದೇ ಆಗೋಯಿತು. ಸೊ ಹಂಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಇನ್ನು ಆ್ಯಕ್ಚುಲಿ ನಾನು ಬ್ಲಾಗ್ನೇ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಒಂದು ವಾರ ಸ್ಟಾಪ್ ಮಾಡೋಣ, ಒಂದು ವಾರ ಸ್ಟಾಪ್ ಮಾಡಿಬಿಡೋಣ, ಬ್ಲಾಗ್ನ ಕಂಟಿನ್ಯೂ ಮಾಡೋದು ಬೇಡ, ಮೊದಲು ಹುಷಾರಾಗಲಿ ಅಂತ ಸುಮ್ಮನಿದ್ದೆ. ಬಟ್ ಸ್ಟಾರ್ಟ್ ಮಾಡೋದೇನೋ ಮಾಡಿದ್ದೀನಿ. ಮಾಡಿಬಿಟ್ಟು ಬ್ಲಾಗ್ನ ಸ್ಟಾಪ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟಾರು ಮಾಡೋಣ ಅಂತ ಬಂದೆ. ಸೊ ಹೊರಗಡೆನೇ ಕೂತ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಆವಾಗಲೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗೆ ಕ್ರೀಮ್ ಹಾಕಿ ಏನು ಮಾಡ್ತೀನಿ. ಈಗ ಕೂಡ ಮಲಗಿದ್ದ, ಇವಾಗ ಎತ್ತ ಅನಿಸುತ್ತೆ. ಬಂಗಾರಿ ಚಿನ್ನಿ ಎದ್ರಾ? ಮಲ್ಕೊಳ್ಳಿ. ಇಲ್ಲ ಮಲ್ಕೊಳ್ಳಿ, ಆಯಿತು ಮಲ್ಕೊಳ್ಳಿ. ನಿದ್ದೆ ಆಗಿಲ್ಲ, ಜ್ವರ ಕಮ್ಮಿ ಆಗೈತಮ್ಮ. ಆಯ್ತಾಯ್ತು ಮಲ್ಕೊಳ್ಳಿಲ್ಲ. ಫ್ರೆಶ್ ಅಪ್ ಆಗಿ ಟೀ ಮಾಡಿಕೊಳ್ಳೋಣ ಅಂತ ಬಂದೆ. ಸೊ ಟೀ ಮಾಡಿಸ್ತಾ ಇದ್ದೀನಿ ಇವಾಗ. ಟೀ ಕೂಡ ರೆಡಿ ಆಗ್ತಾ ಇದೆ. ಟೀ ಕುಡ್ದು ಮಿಕ್ಕಿದ ಕೆಲಸ ನೋಡ್ಕೋಬೇಕು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಫ್ರೆಂಡ್ಸ್, ಏನಕ್ಕೆ ಅಂತ ಗೊತ್ತಿಲ್ಲ. ಕೂಡ ರೆಡಿ ಆಯಿತು. ಹೊರಗಡೆ ಹೋಗಿ ಕುತ್ಕೊಂಡು ಕುಡಿತೀನಿ. ಅಂದರೆ ಹೆಂಗೆ ಗೊತ್ತಾ, ನಾನು ಆ್ಯಕ್ಚುಲಿ ಟೀನ ಅಷ್ಟು ಕುಡಿತಾನೆ ಇರಲಿಲ್ಲ. ಬಟ್ ಇತ್ತೀಚೆಗಂತೂ ಸಿಕ್ಕಾಬಿಟ್ಟು ಟೀಗೆ ಎಡಿಟ್ ಆಗ್ಬಿಟ್ಟಿದ್ದೀನಿ. ಹೆಂಗೆ ಅಂದರೆ ಇನ್ನು ನಾನು ಆ್ಯಕ್ಚುಲಿ ನನ್ನ ಮಾರ್ನಿಂಗ್ ರೊಟೀನಲ್ಲಿ ನಾನು ಟೀಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋದಲ್ಲ ಬಿಡಿ. ಯಾಕೆಂದರೆ ಟೈಮ್ ಆಗಿರುತ್ತೆ ಅಂತ ಫುಲ್ ತಿಂಡಿಗೆ ಹೊರಟೋಗ್ಬಿಟ್ಟಿರ್ತೀನಿ, ತಿಂಡಿನೇ ರೆಡಿ ಮಾಡೋಕೊಂಡು ಹೋಗ್ಬಿಟ್ಟಿರ್ತೀನಿ. ಬಟ್ ಸಾಯಂಕಾಲ ಅಂತೂ ಟೀ ಇರಲೇಬೇಕು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಕುಡಿಯೋಲ್ಲ, ಇನ್ನು ನಾನು ಕುಡಿತಿರಲಿಲ್ಲ. ಟೀಗೆ ಆ್ಯಕ್ಚುಲಿ ಎಡಿಟ್ ಆಗೇ ಇರಲಿಲ್ಲ. ಟೀ ಕಾಫಿ ಹಾಲು ಅದೇನು ಕುಡಿತಾನೆ ಇರಲಿಲ್ಲ. ಎಲ್ಲರೂ ನೆಂಟ್ರ ಮನೆಗೆ ಏನಾದ್ರು ಹೋಯ್ತಂದರೆ ಆಲ್ಮೋಸ್ಟ್ ಕುಡಿಯೋವು. ಬಟ್ ತೀರಾ ಕುಡಿಲೇಬೇಕು, ಕುಡಿಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ಮತ್ತೆ ಏನು ಬಂದಿಲ್ಲ. ಬಟ್ ಸಿಕ್ಕಾಪಟ್ಟೆ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಲ್ಲ ಫೀಲ್ ಬಂದಿದೆ. ಟೀ ಕುಡಿತೀನಿ. ಇನ್ನು ನನ್ನ ತಂಗಿ ಬಂದು ಕಾಫಿ, ಅವಳೇನು ಕುಡಿದು ಅನ್ನೋದಿಲ್ಲ. ನನಗಂತ ಟೀ ಇರಲೇಬೇಕು ಫ್ರೆಂಡ್ಸ್. ಟೀ ಕುಡ್ದು ಸಿಗ್ತೀನಿ. ಯೂಟ್ಯೂಬ್ ಬಂದು ಚೆನ್ನಾಗಿ ಮಸಾಲ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇದೊಂದು ಹಾಕ್ರೆ ಚೆನ್ನಾಗಿರಲ್ಲ ಅಂತ ಹಾಕ್ಕೊಡ್ತೀನಿ. ಇದಕ್ಕೆ ಬದನೆಕಾಯಿ ಮತ್ತು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಮತ್ತು ಇಲ್ಲಿ ಒಗ್ಗರಣೆಗೆ ಏನು ಬೇಕು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಕಾಳು ರುಬ್ಬಿಟ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆ ಬಂದು ಹಾಕಬೇಕು. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಸ್ವಲ್ಪನೇ ಮಸಾಲೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ನಾನು ಸ್ವಲ್ಪನೇ, ಬಟ್ ಗ್ರೇವಿ ಇದ್ರೆ ಚೆನ್ನಾಗಿರಲ್ಲ, ನೈಟ್ ಹೋಗುತ್ತೆ ಅಂದ್ಕೊಂಡು ಸ್ವಲ್ಪ ಮಸಾಲೆ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಫುಲ್ ಪೇಷಂಟ್ ಆಗವನೆ. ಹೆಂಗೋ ಒಂಚೂರು ಪರವಾಗಿಲ್ಲ. ಈಗ ಸ್ವಲ್ಪ ಜ್ವರ ಆರೈತೆ, ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗವನೆ. ಒಗ್ಗರಣೆ ಹಾಕೊಂಡ್ಮೇಲೆ ಏನು ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ನೋಡಿ, ಬದನೆಕಾಯಿ ಮತ್ತು ಬೀನ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಯಾಕಂದರೆ ಇದನ್ನು ಚೆನ್ನ ಮಸಾಲೆನ ಬಂದು ಆಲ್ರೆಡಿ ಬೇಯಿಸಿಟ್ಕೊಬಿಟ್ಟಿದ್ದೀನಿ. ಇದೇನು ಅಷ್ಟು ಫ್ರೈ ಮಾಡ್ಕೊಬೇಕಾಗಿಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಹಾಕ್ಕೊಂಡು ಆ ಮಸಾಲೆ ಹಚ್ಚಿಸ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸಿಂಪಲಾಗಿ ಮಾಡ್ಕೊತಿರೋದು ನೈಟ್ ಊಟಕ್ಕೆ. ಕೂಡ ರೆಡಿ ಆಯಿತು. ಹಾವೇಗೆ ಫೋನ್ನೇ ಇದಾಗ್ಬಿಡುತ್ತೆ. ಚಪಾತಿ ನನ್ನ ತಂಗಿ ಒತ್ಕೊಡ್ತಾವಳೆ, ಬೇಯಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ನೈಟ್ ಹೊತ್ತು, ಬೆಳಗ್ಗೆ ಹೊತ್ತಾದರೆ ಎಣ್ಣೆ ಅಪ್ಲೈ ಮಾಡ್ತೀನಿ, ಆಯಿಲ್ ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನೈಟ್ ಹೊತ್ತೇನು ಅಪ್ಲೈ ಮಾಡಲ್ಲ, ಫುಲ್ ಡ್ರೈ ಚಪಾತಿನೇ ಬೇಯಿಸ್ತೀನಿ. ನನಗೆ ಆ್ಯಕ್ಚುಲಿ ಎಣ್ಣೆ ಹಾಕ್ಕೊಂಡು ಚಪಾತಿ ಬೇಯಿಸ್ರೇ ಇಷ್ಟ. ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಇನ್ನೇನು ಮಾಡೋಣ, ಅವ್ರಿಗೆ ಡ್ರೈ ಚಪಾತಿ ಬೇಯಿಸ್ತೀನಿ, ನನಗೆ ಆಯಿಲ್ ಹಾಕೊಂಡು ಬೇಯಿಸ್ಕೊಳ್ತೀನಿ. ಅಂತಂಗೆ ಆಲೇ ಒತ್ತು ಮಾಡಿಬಿಟ್ಟವಳು. ನಾನು ಫೋನಲ್ಲಿ ಮಾತಾಡ್ತಿದ್ದೆ ನಮ್ಮ ಮಮ್ಮಿ ಜೊತೆ, ಅಷ್ಟರಲ್ಲಿ ಒತ್ತು ಮಾಡಿಬಿಟ್ಟವಳು ಚಪಾತಿ. ಏನು ಬೇಕೋ ಕೂರ್ಸು, ಆಯಿತು. ಚಪಾತಿ ಆಯಿತು ಅಂದರೆ ಏನವ ಆಗೈತೆ. ಸೊ ಅಡುಗೆ ಕೆಲಸ ಎಲ್ಲ ಮುಗಿದು 8 ಗಂಟೆಗೆ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿದು ಬಿಡ್ತದೆ ನಮ್ಮದು.
ಹಂಗಾಗಿ ಬೇಗನೆ ಮಾಡ್ಕೊಡೋಣ ಅಂತ 8 ಗಂಟೆಗೆ ಮುಗಿಸ್ಕೊಂಡು ಈಗ ಸೊಪ್ಪು ತಂದಿದೆ ಪಾಪುಗೆ, ಚಿನ್ನಿ ಸೊಪ್ಪು ತಂದಿದೆ ಪಾಪುಗೆ ಬೇಯಿಸ್ಕೊಳ್ಳೋಣ ಅಂತ. ಬಟ್ ನಮ್ಮ ಅಕ್ಕೆಗೆ ಬೇಡ, ಸೊಪ್ಪು ಶೀತ ಆಗುತ್ತೆ, ಸೊಪ್ಪು ಒಂದು 2-3 ದಿನ ಬೇಡ ಅಂತು. ಅದಕ್ಕೆ ಸುಮ್ಮನೆ ಬೇಡ, ನೆಕ್ಸ್ಟ್ ಬೇರೆ ಏನಾದ್ರು ಮಾಡಿಕೊಡೋಣ ರವೆ ಇಡ್ಲಿ ಥರ ಅಂದ್ಕೊಂಡು ಈಗ ರವೆ ಇಡ್ಲಿ ಮಾಡಬೇಕು. ನನ್ನ ತಾತೆಗೆ ಸೊಪ್ಪನ್ನ ಸೋಸಾರು ಇಟ್ಟರೆ ಫ್ರಿಜ್ಗೆ, ನಾಳೆ ಉಪ್ಸಾರು ಇಲ್ಲ ಪಲ್ಯ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡು ಸೋಸೋಣ ಅಂತ ನಾನು ತಂಗಿ ಕೂತಿದ್ದೀವಿ. ಹಂಗೆ ಹಬ್ಬ ಅಂದರೆ ಹುಷಾರಿಲ್ಲ ಬಿಡ್ರಲ್ವಾ, ಹಬ್ಬ ಅಂದರೆ 1-1:30 ತಿನ್ಬೋದು. ಸೊ ಹಂಗಾಗಿ ಅವ್ನಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತೀನಿ. ಸುಮ್ಮನೆ ಯಾರು ಜಾಸ್ತಿ ಮಾಡೋಣ. ಇನ್ನು ನಮಗೊಂದು ಚಪಾತಿ ಮಾಡಿದ್ದೀರ ಇನ್ನೂ ಎಷ್ಟು ಆಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಒಬ್ಬರು ಮಾತ್ರ ಮಾಡ್ಕೊಳ್ತೀನಿ ಅಲ್ವಾ ಬರೀ. ಹೀಗೆ ಹುಷಾರಿಲ್ವಲ್ಲ, ಹಂಗಾಗಿ ಡಾಕ್ಟ್ರು ಒಂದು ವಾರ ಅವನಿಗೆ ಹುಳಿ ಖಾರ ಇಲ್ಲ ಅಂದರೆ ರೈಸ್ ಐಟಮ್ ಎಲ್ಲ ಕೊಡಬೇಡಿ ಅಂದವ್ರೆ. ಹಾಗಾಗಿ ಈಗ ಬರೀ ಅವನಿಗೆ ಬರೀ ದೋಸೆ ಇಲ್ಲ ಇಡ್ಲಿ, ಸೌಂಡ್ ಮಾಡಬಾರ್ದಮ್ಮ, ಸೌಂಡ್ ಮಾಡಬಾರ್ದು ಕಂದಮ್ಮ, ದೋಸೆ ಇಡ್ಲಿ ರವೆ ಗಂಜಿ ರಾಗಿ ಗಂಜಿ ಆರತಿ ಕೊಡು ಅಂದವ್ರೆ. ಹಾಗಾಗಿ ಅವ್ರಿಗೆ ರವೆ ಇಡ್ಲಿ ಮಾಡ್ತೀನಿ. ನಾನು ಆಲ್ರೆಡಿ ಟೈಮ್ ಬಂದು ಆಲ್ರೆಡಿ ಆಗೋಗಿದೆ, 9:30 ಆಗೋಗಿದೆ. ಸಾಯಂಕಾಲ ಒಂದ್ಸಲಿ ಗಂಜಿ ಮಾಡಿ ಕುಡಿಸಿದೆ ಚಿನ್ನಮ್ಮ. ಸೊ ಇವಾಗ ಇಡ್ಲಿ ಮಾಡಿ ತಿನ್ನಿಸ್ತೇನೆ. ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗೋಗೈತೆ ಫ್ರೆಂಡ್ಸ್. ನಿಮಗೆ ಬೆಳಗ್ಗೆ ಸಿಗ್ತೀನಿ ಬಂದು ಆಲ್ರೆಡಿ 7 ಗಂಟೆ ಡ್ಯೂಟಿಗೆ ಹೊರಡ್ತಾವ್ರು ಅವರು. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಟೈಮ್ ಬಂದು ಆಲ್ರೆಡಿ 9:30 ಆಗೈತೆ. 7 ಗಂಟೆಗೆ ಎದ್ದೆ. 7 ಗಂಟೆಗೆ ನಾನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಿದ್ದೀರಾ, ಹೊರಗಡೆ ಡ್ಯೂಟಿಗೆ. ಹಂಗಾಗಿ ಅವ್ರು ಹೋಗೋಣ ಎದ್ದೆ. ಆಮೇಲೆ ಮತ್ತೆ ಮಲ್ಕೊಂಡು 9:30 ಎದ್ದಿದ್ದೀನಿ. ಅಂದರೆ ಏನಕ್ಕೆ 9:30 ಎದ್ದೆ ಅಂದರೆ ನೈಟ್ ಚಪಾತಿ ಮಾಡಿದ್ದು. ನಾನು ಚಪಾತಿ ಇದ್ದ ಇನ್ನು ನಮ್ಮ ಮನೆಯವರು ಅಷ್ಟೇ ತಿನ್ನಲಿಲ್ಲ, ಒಂದು 4 ತಿಂದರು ಮಲ್ಕೊಂಡ್ರು. ಅವರು ಇನ್ನೂ ಜಾಸ್ತಿನೇ ಅರ್ದುಬಿಟ್ಟಿದೆ ರಾತ್ರಿ. ಇನ್ನು ಅದು ಗ್ರೇವಿ, ಅದು ಚೆನ್ನ ಮಸಾಲೆ ಗ್ರೇವಿ ಖಾಲಿ ಆಗೈತೆ. ಸೊ ಹಂಗಾಗಿ ಟೊಮಟೊ ಗೊಜ್ಜು ಮಾಡೋಣ ಚಪಾತಿ ಜೊತೆಗೆ. ಇನ್ನು ಪಾಪು ಮಾಮೂಲಿ ಹೇಳ್ದಂಗೆ ಈ ರವೆ ಇಡ್ಲಿನೂ ಇಲ್ಲ ದೋಸೆನೂ ಮಾಡ್ಕೊಡ್ತೀನಿ ಅವನಿಗೆ. ಸೊ ಟೊಮಟೊಗೆಲ್ಲ ಹಚ್ಕೊಂಡಿದ್ದೀನಿ, ಬನ್ನಿ ತೋರಿಸಿ. ಟೊಮಟೊ ಗೊಜ್ಜಿಗೆಲ್ಲ ಹಚ್ಕೊಂಡಿದ್ದೀನಿ. ಸೊ ನಮ್ಮ ಪಾಪುಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂದರೆ ಇಡ್ಲಿಗೂ ಇಟ್ಬಿಟ್ಟಿದ್ದೀನಿ. ಅವ್ನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಕಾಯಿದೆ. ಸೊ ಈಗ ಟೊಮಟೊ ಒಗ್ಗರಣೆ ಮಾಡ್ಕೊಂಡು ಮಾಡಬೇಕು. ಗಂಜಿ ತಿನ್ನೋಣ ಅಂತ ಬಂದು ರಾತ್ರಿ ಚಪಾತಿಗೆ ಟೊಮಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಗಂಡ ನನ್ನ ಚಪಾತಿ ಒತ್ತಿರೋದು ನೋಡಿ, ಏನೇ ಒಂದು ವಾರ ಪೂರ್ತಿ ತಿನ್ನೋಷ್ಟು ಮಾಡ್ಬಿಟ್ಟಿದ್ಯಾ ಅಂತಾರೆ. ಅಲ್ಲಿ ಮಿಕ್ಕಿರೋದು ನೋಡಿದ್ರೆ ಹಬ್ಬ ನಾನು ತಿಂದು ನನ್ನ ತಂಗಿ ತಿಂದು ಮಿಕ್ಕಿರೋ ಚಪಾತಿನೇ ಇಷ್ಟು. ಇನ್ನು ಹಬ್ಬನೇ 2-3 ಇದೆ. ನನ್ನ ಗಂಡ ಹೇಳೋದು ಒಂದು ವಾರ ಪೂರ್ತಿ ತಿನ್ನಂಗೆ ಚಪಾತಿ ಒತ್ತು ಮಾಡಿಕೊಂಡಿದ್ಯಾ ಅಂತ ಕೇಳ್ತಾರೆ ನೋಡಿ. ಸೊ ನಾನು ನಿಮಗೆ ತಿಂಡಿ ತಿಂದ್ಬಿಟ್ಟು ಈ ಬ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.